ಟ್ರೇಡಿಂಗ್ ಈಸ್ ಅ ಝೀರೋ ಸಮ್ ಗೇಮ್ ಅಂತ. ನಾವು ಬುಲ್ಲಿಶ್ ಝೋನಲ್ಲಿ ಮಾತ್ರ ಬೈ ಮಾಡ್ತೀವಿ, ಬೇರಿಶ್ ಝೋನಲ್ಲಿ ಸೆಲ್ಲಿಂಗಲ್ಲಿ ಇರ್ತೀವಿ. ಟ್ರೇಡಿಂಗ್ ಈಸ್ ಅ ರ್ಯಾಂಡಮ್ ವಾಕ್ ಥಿಯರಿ ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಲಾಜಿಕಲ್ ಪಾಯಿಂಟಲ್ಲೇ ಹಾಕಿರಬೇಕು. ಸ್ಟಾಪ್ ಲಾಸ್ ಇಲ್ದೇನೆ ಟ್ರೇಡ್ ಮಾಡ್ತೀನಿ ಅಂತ ಅಂದರೆ ಅದು ಆಲ್ಮೋಸ್ಟ್ ಗ್ಯಾಮ್ಲಿಂಗ್ ಲೆಕ್ಕಕ್ಕೆ ಬರುತ್ತೆ. ಫ್ರೆಂಡ್ಸ್, ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೊಂದು ಮಾತು ಹೇಳಿದ್ದೆ. ನಾವು ಮಾಡೋವಂಥ ಟಾಪಿಕ್ಸ್ ನೀವು ಕೊಟ್ಟಂಥ ಸಜೆಷನ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ ಅಂತ. ಅದೇ ಸಾಲಿನಲ್ಲಿ ಇವತ್ತು ನಾವು ಚೂಸ್ ಮಾಡಿರೋಂಥ ಟಾಪಿಕ್ ಸ್ಟಾಪ್ ಲಾಸ್. ನಿನ್ನೆ ನಮ್ಮ ವಿಸ್ತಾರ ಮನಿ ಪ್ಲಸ್ ಕೇಶವ್ ಸರ್ಗೆ ಹೇಳ್ತಿದ್ದೆ, ಸರ್ ತುಂಬ ಜನಕ್ಕೆ ಈ ಕಾನ್ಸೆಪ್ಟು ಡೈಜೆಸ್ಟ್ ಆಗದೆ ಇರ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಇದು ಟ್ರೇಡರ್ಸ್ಗೆ ಮತ್ತು ಇನ್ವೆಸ್ಟರ್ಸ್ಗೆ ಉಪಯೋಗ ಆಗುತ್ತಾ ಈ ಕಾನ್ಸೆಪ್ಟ್ ಅಂತ. ಅಯ್ಯೋ ಖಂಡಿತವಾಗಿಯೂ ಸರ್ ಅಂದಾಗ, ಹಾಗಾದ್ರೆ ನಾವು ಮಾಡಲೇಬೇಕು ಅಂತ ಅವರು ದೃಢ ನಿರ್ಧಾರ ಮಾಡಿದ್ರು. ನಾನು ಕೂಡ ಅವ್ರ ಜೊತೆ ಅಗ್ರಿ ಆಗ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂತ ಅಂದರೆ, ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಜಗತ್ತನ್ನ ದಿಗ್ಗಜರು ಅಥವಾ ಮಹಾನಾಯಕರು ಅಂತ ಏನಂತೀವಿ, ಅವರು ಬರೆದಂತಹ ಬುಕ್ಸ್ ಇರ್ಬೋದು, ಅವರು ಕೊಡುವಂಥ ಮೋಟಿವೇಶ್ನಲ್ ಲೆಕ್ಚರ್ಸ್ ಇರ್ಬೋದು, ಅಥವಾ ಅವರು ಮಾಡುವಂಥ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಇರ್ಬೋದು, ಅದನ್ನೆಲ್ಲದನ್ನು ಕೀನಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಎದ್ದು ಕಂಡು ಬರುವಂಥ ಒಂದೇ ಒಂದು ಕಾನ್ಸೆಪ್ಟ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಆ ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿಯೂ ಕೂಡ ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ಗೆ ಪ್ರಾಮುಖ್ಯತೆ ಜಾಸ್ತಿ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಆದ್ದರಿಂದ ಇವತ್ತು ನಾವು ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಏನು, ಅದರ ಪ್ರಾಮುಖ್ಯತೆ ಏನು, ಹಾಗೂ ನಮ್ಮ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಜರ್ನಿನಲ್ಲಿ ಅದನ್ನು ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ವಿಸ್ತಾರ ಮನಿ ಪ್ಲಸ್ ಟೆಕ್ನಿಕಲ್ ಅನಾಲಿಸಿಸ್ ಕಾರ್ನರ್ ಸಂಚಿಕೆ 3ರಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಶ್ವಿನ್ ಕುಮಾರ್, ಪ್ರೊಫೆಷ್ನಲ್ ಟ್ರೇಡರ್, ಪ್ರೊಫೆಷ್ನಲ್ ಟ್ರೈನರ್ ಹಾಗೂ DAA ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸ್ಟಾಪ್ ಲಾಸ್ ಅಂದರೆ ಏನು? ಎಕ್ಸಾಂಪಲ್, ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ನಾನು ಒಂದು ಶೇರ್ನ 103 ಅಥವಾ 104 ರೂಪಾಯಿನೆಲ್ಲ ಖರೀದಿ ಮಾಡ್ತೀನಿ. ಯಾವ ಬೇಸಿಸ್ನ ಮೇಲೆ ಖರೀದಿ ಮಾಡ್ತೀನಿ? ನನ್ನ ಫಂಡಮೆಂಟಲ್ ಪ್ಯಾರಾಮೀಟರ್ಸ್ ಇರ್ಬೋದು, ಅಥವಾ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೋ ಪ್ಯಾರಾಮೀಟರ್ ಬೇಸಿಸ್ ಮೇಲೆ ನಾನು 103 ಅಥವಾ 104 ರೂಪಾಯಿಗೆ ಖರೀದಿ ಮಾಡ್ತೀನಿ. 111 ಅಥವಾ 115 ನನ್ನ ಟಾರ್ಗೆಟ್ ಪ್ರೈಸ್ ಆಗಿರುತ್ತೆ. ಆದರೆ ನಾನು ಖರೀದಿ ಮಾಡಿದಂಥ ಸ್ಟಾಕ್ ನನ್ನ ವಿರುದ್ಧವಾಗಿ ಹೋಗೋಕ್ಕೆ ಶುರು ಮಾಡಿದ್ದೆ. ಅದರಲ್ಲಿ ವಿರುದ್ಧವಾಗಿ ಹೋಗೋದು ಅಂದರೆ ಏನು? ನಾನು ತಗೊಂಡಂತಹ ಪರ್ಚೇಸ್ ಪ್ರೈಸ್ ಅಥವಾ ಬೈ ಪ್ರೈಸ್ನ ಕೆಳಗೆ ಬೀಳ್ತಾ ಹೋದಲ್ಲಿ ಯಾವ ಪಾಯಿಂಟ್ ಅಥವಾ ಯಾವ ಪ್ರೈಸ್ ಪಾಯಿಂಟ್ನಲ್ಲಿ ನಾನು ನನ್ನ ಸ್ಟಾಕ್ನ ಲಾಸ್ ಬುಕ್ ಮಾಡಿ ಎಕ್ಸಿಟ್ ಮಾಡ್ತೀನೋ ಅಥವಾ ನನ್ನ ಲಾಸ್ನ ಲಿಮಿಟ್ ಮಾಡ್ತೀನೋ ಅದನ್ನು ನಾವು ಸ್ಟಾಪ್ ಲಾಸ್ ಪ್ರೈಸ್ ಅಂತ ನಾವು ಹೇಳ್ತೀವಿ. ಈಗ ತುಂಬ ಜನ ನೀವು ಕೇಳಿರ್ಬೋದು, ಇದು ಸ್ಟಾಪ್ ಲಾಸ್ ನಂದು ಹಿಟ್ ಆಗೋಯ್ತು, ಅಥವಾ ನನ್ನ ಸ್ಟಾಪ್ ಲಾಸ್ ಯಾರೋ ವಾಚ್ ಮಾಡ್ತಿದ್ರು, ಅಥವಾ ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ಮತ್ತೆ ಸ್ಟಾಕ್ ಮೇಲೆ ಹೋಯಿತು. ಇದೆಲ್ಲದಕ್ಕೂ ಕೆಲವು ಕಾರಣಗಳಿರುತ್ತೆ. ಅದರಲ್ಲಿ ನಾವು ಮಾಡುವಂತಹ ಬಹಳ ಸಹಜವಾಗಿ ಬಹಳ ಕಾಮನ್ ಮಿಸ್ಟೇಕ್ ಮತ್ತು ತುಂಬ ದೊಡ್ಡ ಮಿಸ್ಟೇಕ್ ಏನಂದರೆ ಫ್ರೆಂಡ್ಸ್, ಸ್ಟಾಪ್ ಲಾಸ್ ಪ್ರೈಸ್ನ ನಾವು ಒಂದು ಲಾಜಿಕಲ್ ಪಾಯಿಂಟ್ ಬದಲಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕೋದು ಮೊದಲನೇ ಮಿಸ್ಟೇಕ್. ಈ ಮಿಸ್ಟೇಕ್ನ ನಾವು ಅಥವಾ ಈ ಎರರ್ನ ನಾವು ರೆಕ್ಟಿಫೈ ಮಾಡಿದ್ರೆ ನಮ್ಮ 50 to 60% ಆಫ್ ದಿ ಟ್ರೇಡಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಹೇಗೆ ಅನ್ನೋದನ್ನು ನಾವು ಇವಾಗ ನಮ್ಮ ಚಾರ್ಟ್ ಮೂಲಕ ನೋಡೋಣ. ಫ್ರೆಂಡ್ಸ್, ಈಗ ನಿಮ್ಮ ಸ್ಕ್ರೀನ್ನ ನೀವು ನೋಡಿದ್ರೆ ನಾನು ಪರ್ಟಿಕ್ಯುಲರ್ 3 ಪ್ರೈಸ್ ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ದೀನಿ. ಅದನ್ನು ಏನಕ್ಕೆ ಎಂಟ್ರಿ ಲಾಂಗ್ ಅಂತ ಮಾರ್ಕ್ ಮಾಡಿದ್ದೀನಿ, ಅದು ಬ್ರೇಕ್ಔಟು ಕಂಟಿನ್ಯೂಷನ್ ಟ್ರೇಡ್ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ನಾವು ಓನ್ಲಿ ಫೋಕಸ್ ಮಾಡೋದು ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಈಗ ನನ್ನ ಕರ್ಸರ್ನ ನೀವು ಫಾಲೋ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ನಾನು ಎಂಟ್ರಿ ಲಾಂಗ್ ಅಂತ ಹಾಕಿದ್ದೀನಿ. ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಶೇರ್ನ ಅಥವಾ ನಿಫ್ಟಿನ, ಇದು ಎಕ್ಸಾಂಪಲ್ ನಾನು ನಿಫ್ಟಿ ತೊಗೊಂಡಿದ್ರು ಕೂಡ ನೀವು ಇದನ್ನು ಶೇರ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಾನು ಲಾಂಗ್ ಮಾಡಿದ್ರೆ ನನ್ನ ಪ್ರಿಫರ್ಡ್ ಸ್ಟಾಪ್ ಲಾಸ್ ನಾವೇನು ಮಾಡ್ತೀವಿ ಮೋಸ್ಟ್ ಆಫ್ ದಿ ಟೈಮ್ಸ್, ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಪಾಯಿಂಟಲ್ಲಿ ನಾವು ಪ್ರೈಸ್ನ ಸ್ಟಾಪ್ ಲಾಸ್ ಅಂತ ಇಡ್ತೀವಿ. ಆಮೇಲೆ ಅಫ್ಕೋರ್ಸ್ ಅದು ನಾವೇನೇ ಬ್ರೇಕ್ಔಟ್ ಆಗಿರ್ಬೋದು, ಎಂಥ ವಾಲ್ಯೂಮಲ್ಲೇ ಸ್ಟಾಕ್ ಪರ್ಚೇಸ್ ಶುರು ಆಗಿದ್ರು ಕೂಡ ಅದರಲ್ಲಿ ಕರೆಕ್ಷನ್ ಅನ್ನೋದು ಖಡಾಖಂಡಿತವಾಗೂ ಆಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ, ಆಮೇಲೆ ಮೇಲೆ ಹೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ನ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಬೇಕು. ಸ್ಟಾಪ್ ಲಾಸ್ ಅನ್ನೋ ಪ್ರೈಸ್ನ ನಾನು ಫಿಕ್ಸ್ ಮಾಡಬೇಕಾದ್ರೆ ಅಥವಾ ಸ್ಟಾಪ್ ಲಾಸ್ ಅನ್ನೋ ಪ್ರೈಸು ಏನಕ್ಕೆ ಪ್ರಾಮುಖ್ಯತೆ ತಗೊಳುತ್ತೆ ಅಂತ ಒಂದು ಮಾತು ಹೇಳಬೇಕು.
ಒಂದು ಪರ್ಟಿಕ್ಯುಲರ್ ಪ್ರೈಸ್, ನಾವು ಇವಾಗ ನಮ್ಮ ಎಕ್ಸಾಂಪಲಲ್ಲಿ 98 ಅಂತ ತಗೋಣ. ಆ 98 ಕೆಳಗೆ ಏನಕ್ಕೆ ನಾನು ಆ ಸ್ಟಾಕ್ನ ಹೋಲ್ಡ್ ಮಾಡಬಾರ್ದು ಅನ್ನೋ ಪ್ರಶ್ನೆ ನಿಮಗೆ ಎಲ್ಲರಿಗಲ್ಲೂ ನ್ಯಾಚುರಲ್ ಸಹಜವಾಗಿ ಬರುತ್ತೆ. ಏನಕ್ಕೆ ಅಂತ ಅಂದರೆ, ಆ ಲಾಜಿಕಲ್ ಪಾಯಿಂಟ್ ನನ್ನ ಸ್ಟಾಕ್ ಪ್ರೈಸ್ನಲ್ಲಿ ಅಥವಾ ನನ್ನ ಚಾರ್ಟಲ್ಲಿ ಆ ಲಾಜಿಕಲ್ ಪಾಯಿಂಟ್ 98 ಅಂತ ಆದರೆ 98 ಕೆಳಗೆ ಆ ಸ್ಟಾಕು ತನ್ನ ಬುಲ್ಲಿಶ್ ಔಟ್ಲುಕ್ನ ಬಿಟ್ಟು ಬೇರಿಶ್ ಔಟ್ಲುಕ್ಕಿಗೆ ಎಂಟರ್ ಆಗುತ್ತೆ, ಅಥವಾ ಬುಲ್ಲಿಶ್ ಝೋನ್ನ ಸ್ಯಾಕ್ರಿಫೈಸ್ ಮಾಡಿ ಬೇರಿಶ್ ಝೋನ್ಗೆ ಎಂಟರ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಸ್ವಿಂಗ್ ಲೋ 98 ರುಪೀಸ್ ಅನ್ನೋದು ಏನಿದೆ, ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಆ ಸ್ವಿಂಗ್ ಲೋ ಪ್ರೈಸಲ್ಲಿ ಸ್ಟಾಕ್ ತನ್ನ ಟ್ರೆಂಡನ್ನು ಚೇಂಜ್ ಮಾಡುತ್ತೆ. ನಾವು ಯಾವತ್ತೂ ಮರಿಬಾರ್ದಂಥ ವಿಚಾರ ಏನಂದರೆ, ನಾವು ಬುಲ್ಲಿಶ್ ಝೋನಲ್ಲಿ ಮಾತ್ರ ಬೈ ಮಾಡ್ತೀವಿ, ಬೇರಿಶ್ ಝೋನಲ್ಲಿ ಸೆಲ್ಲಿಂಗಲ್ಲಿ ಇರ್ತೀವಿ. ಸೊ ಒಂದು ಸ್ಟಾಕು ಬೇರಿಶ್ ಝೋನಲ್ಲಿ ಎಂಟರ್ ಆದಾಗ ನಾನು ಬೈ ಮಾಡಿ ಕೂತ್ರೆ ಅದು ಫಂಡಮೆಂಟಲ್ ಮಿಸ್ಟೇಕ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕಾಗಿ ಈ ಪರ್ಟಿಕ್ಯುಲರ್ ಚಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡದೆ ಆದರೆ, ನನ್ನ ಪ್ರಿಫರ್ಡ್ ಸ್ಟಾಪ್ ಲಾಸ್ ಅಂತ ಏನು ಹಾಕಿದ್ದೀನಿ, ಒಂದು ವರ್ಡಿಂಗಲ್ಲಿ ಕೂಡ ಬರೆದಿದ್ದೀನಿ, ಮತ್ತು ಒಂದು ರೆಡ್ ಲೈನ್ ಕೂಡ ರೆಡ್ ಹಾರಿಜಾಂಟಲ್ ಲೈನ್ ಕೂಡ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟ್ನ ಬ್ರೇಕ್ ಮಾಡಿದ್ರೆ ಸ್ಟಾಕ್ ಟ್ರೆಂಡ್ ಚೇಂಜ್ ಮಾಡುತ್ತೆ. ಈ ಎಕ್ಸಾಂಪಲಲ್ಲಿ ಈ ಟ್ರೇಡ್ ಪ್ರಾಫಿಟಬಲ್ ಆಗಿದೆ. ನಾನು ಬರೀ ನಿಮಗೆ ಏನೋ ಪಾಸಿಟಿವ್ ಔಟ್ಲುಕ್ ಅಥವಾ ಒಂದು ಫ್ಯಾನ್ಸಿ ಔಟ್ಲುಕ್ ಥರ ಕೊಡಲಿಕ್ಕೆ ಇಷ್ಟಪಡಲ್ಲ. ಇದು ಯಾವಾಗ ಫೇಲ್ ಆಗಿದೆ ಅನ್ನೋದು ಕೂಡ ಮುಂದಿನ ಉದಾಹರಣೆ ನಾನು ತೋರಿಸ್ತೀನಿ. ಸೊ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ನಾವು ಎಂಟ್ರಿ ತೊಗೊಂಡ್ರೆ ಅದರ ಇಮ್ಮಿಡಿಯೇಟ್ ಸ್ವಿಂಗ್ ಲೋ ಏನಿದೆ ಆ ಪಾಯಿಂಟಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ಹಾಕಬೇಕಾಗ್ತದೆ. ಅದರ ಮಧ್ಯದಲ್ಲಿ ನಾವು ಯಾವುದೇ ರೀತಿಯಾದ ಆ್ಯಕ್ಷನ್ ಕೂಡ ತಗೊಳ್ಳೋದು ಸೂಕ್ತ ಅಲ್ಲ. ಎರಡನೇದಾಗಿ, ನಾವಿವತ್ತು ಟ್ರೇಡ್ ಪ್ಲ್ಯಾನ್ ಆಗಲಿ ಅಥವಾ ಟಾರ್ಗೆಟ್ ಪ್ರೈಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಸ್ಟಿಲ್ ನಾನು ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತ ಬಯಸ್ತೀನಿ ಅಂತಂದರೆ, ನಮ್ಮ ಸ್ಟಾಪ್ ಲಾಸ್ ಪ್ರೈಸ್ ಏನಿರುತ್ತೆ, 100 ರೂಪಾಯಿಗೆ ತೊಗೊಂಡಂಥ ಸ್ಟಾಕ್ 95 ರೂಪಾಯಿಗೆ ಅದ್ರ ಸ್ಟಾಪ್ ಲಾಸ್ ಇದ್ದರೆ 5 ರೂಪಾಯಿ ನನ್ನ ಲಾಸ್ ಬಿಡ್ತಿರುತ್ತಲ್ಲ, ಅದರ 1.5 ಟೈಮ್ಸ್ ಅಷ್ಟು ನನ್ನ ಟಾರ್ಗೆಟ್ ಮಿನಿಮಮ್ ಇರಬೇಕಾಗುತ್ತೆ ಅಥವಾ ಹೈಯರ್. ಏನಕ್ಕೆ ಅಂತ ಹೇಳಿದ್ರೆ, ನೀವು ತುಂಬ ಸತಿ ಕೇಳಿರ್ಬೋದು ಟ್ರೇಡಿಂಗ್ ಈಸ್ ಅ ಝೀರೋ ಸಮ್ ಗೇಮ್ ಅಂತ. ಏನಕ್ಕೆ ಝೀರೋ ಸಮ್ ಗೇಮ್? ನಾನು ಪ್ರತಿ 1 ರೂಪಾಯಿ ರಿಸ್ಕ್ ಮಾಡೋದಕ್ಕೆ 1 ರೂಪಾಯಿನೇ ಟಾರ್ಗೆಟ್ ಮಾಡ್ತಾ ಹೋದರೆ 10 ಟ್ರೇಡಲ್ಲಿ 5 ಕ್ಲಿಕ್ ಆಗುತ್ತೆ, 5 ಫೇಲ್ ಆಗಿದೆ, ಅದರಲ್ಲಿ ನಾನು ಅರ್ನ್ ಮಾಡಿದ್ದು ಝೀರೋ. ಆದರೆ ಏನಕ್ಕೆ 5 ಟ್ರೇಡ್ ಕ್ಲಿಕ್ ಆಗುತ್ತೆ, 5 ಟ್ರೇಡ್ ಏನಕ್ಕೆ ಫೇಲ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಅಂದರೆ, ಟ್ರೇಡಿಂಗ್ ಈಸ್ ಅ ರ್ಯಾಂಡಮ್ ವಾಕ್ ಥಿಯರಿ ಅಂತ ಹೇಳ್ತಾರೆ. ನೀವು 10 ಟ್ರೇಡಲ್ಲಿ 5 ಸಕ್ಸಸ್ ಆಗ್ಬೋದು, 5 ಫೇಲ್ ಆಗ್ಬೋದು ಅನ್ನೋ ಕಾನ್ಸೆಪ್ಟಲ್ಲೇ ನಾನು ವರ್ಕ್ ಮಾಡಬೇಕು. ನಾವು ಯಾವತ್ತೂ 90% ಆಫ್ ದಿ ಟೈಮ್ ನಾವು ಸಕ್ಸೀಡ್ ಆಗ್ತೀವಿ, ನನ್ನ ಸಕ್ಸಸ್ ರೇಷಿಯೋ ಇಸ್ 80%, 90%, 99% ಅನ್ನೋದು ಇದೆಲ್ಲ ಫಾಲ್ಸ್ ಅಶ್ಯೂರೆನ್ಸಸ್. ಸೊ ನಮ್ಮ ಟ್ರೇಡಿಂಗ್ ಜರ್ನಿನಲ್ಲಿ ಪ್ರೊವೈಡೆಡ್ ನಾವು ಎಲ್ಲ ರೀತಿಯಾದ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಪ್ಯಾರಾಮೀಟರ್ಸ್ನ ಉಚ್ಚವಾಗಿ ಫಾಲೋ ಮಾಡಿದ್ದೆ, ಅದರಲ್ಲಿ ನಮ್ಮ ಟ್ರೇಡಿಂಗ್ ಸಕ್ಸಸ್ ಈಸ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ 50 to 60%. ಈವನ್ 50% ರೇಷಿಯೋದಲ್ಲಿ ತಗೋತಾ ಹೋದರೆ, ಈ ಉದಾಹರಣೆಯಲ್ಲಿ ನಾವು ಯಾವತ್ತು ಟ್ರೇಡಿಂಗ್ ಅನ್ನೋದು ಒಂದು ರ್ಯಾಂಡಮ್ ವಾಕ್ ಥಿಯರಿ ಅಂತ ಹೇಳ್ತಾರೆ. ರ್ಯಾಂಡಮ್ ವಾಕ್ ಥಿಯರಿ ಅಂದರೆ ಏನು? ನೀವು ಒಂದು 10 ಟ್ರೇಡ್ ತೊಗೊಂಡ್ರೆ, 10 ಟ್ರೇಡಿಂಗ್ ಎಕ್ಸಾಂಪಲ್ಸ್ ತೊಗೊಂಡ್ರೆ, 10 ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ಸ್ ತೊಗೊಂಡ್ರೆ 5 ಸಕ್ಸಸ್ಫುಲ್ ಆಗುತ್ತೆ, 5 ಫೇಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲೇ ನಾವು ವಾಕ್ ಮಾಡಬೇಕಾಗುತ್ತೆ. 9 out of 10 ಟ್ರೇಡ್ಸ್ ಸಕ್ಸಸ್ಫುಲ್ ಆಯಿತು, 7 out of 10 ಟ್ರೇಡ್ ಸಕ್ಸಸ್ ಆಯಿತು, 10 out of 10 ಟ್ರೇಡ್ ಸಕ್ಸಸ್ ಆಯಿತು ಅಂದರೆ ಆದರೆ ಸಂತೋಷ. ಬಟ್ ಆ ಇಮ್ಯಾಜಿನೇಷನ್ ಅಥವಾ ಆ ಫಾಲ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ಬಹಳನೇ ರಾಂಗ್ ಅಂತ ನಾನು ಹೇಳ್ತೀನಿ. ಸೊ ಈ 5 ಟ್ರೇಡ್ಸಲ್ಲಿ 5 ರೂಪಾಯಿ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಹೋದರೆ ನಾನು 25 ರೂಪಾಯಿ ಲಾಸ್ ಆಗುತ್ತೆ. ಬಟ್ ಅದೇ ನಾನು 7.5 ರೂಪಾಯಿ ಹಂಗೆ 5 ಟ್ರೇಡ್ಸ್ನ ನಾನು ಗೆಲ್ತಾ ಹೋದರೆ ನಂದು 37.5 ರೂಪಾಯಿ ಎಟ್ ದಿ ಎಂಡ್ ಆಫ್ ದ ಡೇ ನಾನು ಅರ್ನ್ ಮಾಡಿರ್ತೀನಿ. ಸೊ ನನ್ನ ನೆಟ್ ಪ್ರಾಫಿಟ್ ಇಸ್ 12.5. ಇದನ್ನು ಒಂದು ಎಕ್ಸೆಲ್ಲಿ ಉದಾಹರಣೆ ಹಾಕಿ ತೋರಿಸ್ತೀನಿ. ಈಗ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ನಿಸ್ಬೋದು ಅಥವಾ ಗಮನಕ್ಕೆ ಬರದೇ ಇರ್ಬೋದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಿಮ್ಮ ಸ್ಟಾಪ್ ಲಾಸ್ ಅನ್ನೋದೇನಿದೆ, ನೀವು ಟ್ರೇಡ್ ಮಾಡ್ತಿರೋ ಸ್ಟಾಕ್ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಸ್ಟಾಪ್ ಲಾಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಲಾಜಿಕಲ್ ಪಾಯಿಂಟಲ್ಲೇ ಹಾಕಿರಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ಒಂದು ರ್ಯಾಂಡಮ್ ಪ್ರೈಸಲ್ಲಿ ಹಾಕೋದ್ರಿಂದ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ಈಗ ಸ್ವಲ್ಪ ಹೊತ್ತು ಮುಂಚೆ ನಿಮ್ಗೆ ಹೇಳಿದೆ, ನಾನು ಬರೀ ಸಕ್ಸಸ್ ಆಗಿರೋ ಉದಾಹರಣೆಗಳು ಕಡೆಲ್ಲ ಫೇಲ್ಯೂರ್ ಆಗಿರೋ ಕೂಡ ಉದಾಹರಣೆ ತೋರಿಸ್ತೀನಿ ಅಂತ. ಈಗ ನಿಮ್ಮ ಸ್ಕ್ರೀನಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಇನ್ಫೋಸಿಸ್ ಸ್ಟಾಕ್ ಡೈಲಿ ಚಾರ್ಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಎಂಟ್ರಿ ಲಾಂಗ್ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ಇಮ್ಮಿಡಿಯೇಟ್ ಸ್ವಿಂಗ್ ಲೋ ನನ್ನ ಸ್ಟಾಪ್ ಲಾಸ್, ನಾನು ಪೊಸಿಷನ್ ತೊಗೊಂಡಾಗ ನನ್ನ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ 1:1.5 ಟೈಮ್ಸ್ ಇತ್ತು. ಬಟ್ ಸ್ಟಾಕ್ನ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಮೇಲ್ ಹೋಯಿತು, ಕಪಲ್ ಆಫ್ ಡೇಸ್.
ದೆನ್ ಆ ಸ್ಟಾಕ್ ಬೀಳಕ್ಕೆ ಶುರು ಮಾಡಿ ನನ್ನ ಸ್ಟಾಪ್ ಲಾಸ್ ಪಾಯಿಂಟ್ನ ಟ್ರಿಗರ್ ಮಾಡ್ತು. ಸೊ ಆ ಪಾಯಿಂಟ್ ಇನ್ ಟೈಮಲ್ಲಿ ವಿತೌಟ್ ಅ ಸೆಕೆಂಡ್ ಥಾಟ್ ನಾವು ನಮ್ಮ ಪೊಸಿಷನ್ನ ಎಂಟರ್ ಮಾಡಬೇಕು. ನಾನು ನಿಮಗೆ ಸ್ವಲ್ಪ ಹೊತ್ತು ಮುಂಚೆ ಹೇಳ್ದಂಗೆ ಸ್ಟಾಪ್ ಲಾಸ್ ಪ್ರೈಸ್ ಏನಂತ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸ್ಟಾಕ್ ತನ್ನ ಟ್ರೆಂಡನ್ನು ಚೇಂಜ್ ಮಾಡುತ್ತೆ. ಅಲ್ಲಿಂದ ನೋಡಿರ್ಬೋದು ಸ್ಟಾಕು ಹೇಗೆ ಬೀಳ್ತಾ ಬಂತು. ಸೊ ಈ ಟೈಮಲ್ಲಿ ನಾನು ಇಲ್ಲ ಇದು ಮತ್ತೆ ಮೇಲೆ ಬರುತ್ತೆ, ಇಲ್ಲಿ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಹಿಂದೆ ಈ ಪ್ರೈಸಲ್ಲಿ ತುಂಬ ವಾಲ್ಯೂಮಲ್ಲಿ ಟ್ರೇಡ್ ಆಗಿತ್ತು, ನಾವೇನು ಸಾವಿರಾರು ಕನ್ವಿನ್ಸಿಂಗ್ ಉತ್ತರ ನಾವೇ ಕೊಟ್ಕೋಬೋದು. ಬಟ್ ದ ಫ್ಯಾಕ್ಟ್ ಇಸ್ ಆ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಿಂದ ಕೆಳಗೆ ಸ್ಟಾಕು ತನ್ನ ಟ್ರೆಂಡ್ ಚೇಂಜ್ ಮಾಡ್ತು. ಸೊ ಇದೇನಾಗುತ್ತೆ, ಬೀಳ್ತಾ ಹೋಗುತ್ತೆ, ನಾವು ಅದನ್ನು ನೋಡ್ತಾ ಕೂರ್ತೀವಿ, ಆವ್ರೇಜ್ ಮಾಡ್ತೀವಿ. ಇದನ್ನು ನಾವು ಟ್ರೇಡರ್ಸ್ ಆಗಿ ಮಾಡುವಂಥ ಸಹಜ, ಇದರಲ್ಲಿ ಏನು ಹೊಸದಾಗೇನಿಲ್ಲ ಅಥವಾ ಅಶೇಮ್ಡ್ ಆಗಿರಬೇಕು ಅಂತ ವಿಚಾರ ನಾವೆಲ್ಲ ಕೂಡ ಮಾಡಿದ್ದೀವಿ, ಹಿಂದೆ ನಾನು ಕೂಡ ಮಾಡಿದ್ದೀನಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಕರೆಕ್ಟೆಡ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಸ್ಟಾಪ್ ಲಾಸ್ ಪ್ರೈಸಲ್ಲಿ ನಾವು ನಮ್ಮ ಸ್ಟಾಕ್ನ ಖಂಡಿತವಾಗ್ಲೂ ಎಕ್ಸಿಟ್ ಮಾಡಬೇಕು. ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ಗೆ ಕೆಲವು 4-5 ರೂಲ್ಸ್ ಇದೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮಗೆ ಎಕ್ಸೆಲಲ್ಲಿ ನೋಟ್ ಡೌನ್ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ. ಸ್ಟಾಪ್ ಲಾಸ್ ಟು ಬಿ ಪ್ಲೇಸ್ಡ್ ಅಟ್ ಅ ಲಾಜಿಕಲ್ ಪಾಯಿಂಟ್ ಆ್ಯಂಡ್ ನಾಟ್ ಅಟ್ ಅ ಕನ್ವೀನಿಯಂಟ್ ಪಾಯಿಂಟ್. ಈಗ ನಾನು ಹೇಳಿದ ಹಾಗೆ ಸ್ಟಾಪ್ ಲಾಸ್ ಅನ್ನೋದು ಒಂದು ಲಾಜಿಕಲ್ ಪಾಯಿಂಟ್, ಎಲ್ಲಿ ಸ್ಟಾಕ್ ತನ್ನ ಟ್ರೆಂಡನ್ನು ಚೇಂಜ್ ಮಾಡುತ್ತೆ, ಒಂದು ಸ್ವಿಂಗ್ ಲೋ ಅಥವಾ ಸ್ವಿಂಗ್ ಹೈನಲ್ಲಿ ಪ್ಲೇಸ್ ಮಾಡಬೇಕು. ನಮ್ಮ ಕನ್ವೀನಿಯನ್ಸ್ ಪ್ರಕಾರ ಅದನ್ನು ಪ್ಲೇಸ್ ಮಾಡಬಾರ್ದು. If stop loss appears too large, take position in smaller quantity but don't alter the stop loss price. ಅಂದರೆ ಅರ್ಥ ಏನು? ಈಗ ನಾನು 100 ರೂಪಾಯಿಗೆ ಒಂದು ಸ್ಟಾಕ್ ಬೈ ಮಾಡಿರ್ತೀನಿ, 95 ರೂಪಾಯಿಗೆ ಅದರದ್ದು ಸ್ಟಾಪ್ ಲಾಸ್ ಪ್ರೈಸ್ ಇರುತ್ತೆ, ಲಾಜಿಕಲ್ ಪಾಯಿಂಟ್. ನಾವೇನು ಮಾಡ್ತೀವಿ, ನಾನು ಒಂದು ಟ್ರೇಡ್ನಲ್ಲಿ 2,000-2,500 ಮೇಲೆ ಲಾಸ್ ತೊಗೊಳಕ್ಕಾಗೋದಿಲ್ಲ, ನಾನು ಅದಕ್ಕೆ 98ಕ್ಕೆ ನಾನು ಅದನ್ನು ಸ್ಟಾಪ್ ಲಾಸ್ ಹಾಕ್ತೀನಿ ಅಂತ ಹೇಳ್ತೀನಿ. ಬಟ್ ನನ್ನ ಒರಿಜಿನಲ್ ಅಥವಾ ಪ್ರಿಫರ್ಡ್ ಸ್ಟಾಪ್ ಲಾಸ್ ಎಲ್ಲಿರೋದು 95 ರೂಪಾಯಿನಲ್ಲಿ. ಅದ್ರ ಬದಲಾಗಿ ನನ್ನ ಸ್ಟಾಪ್ ಲಾಸ್ನ ಆಲ್ಟ್ರ್ ಮಾಡೋ ಬದಲಾಗಿ ನಾನು ಕ್ವಾಂಟಿಟಿನೇ ಕಮ್ಮಿ ಮಾಡಿದ್ರೆ 50,000ಕ್ಕೆ ನಾನು ಟ್ರೇಡ್ ತೊಗೊಂಡ್ರೆ ನನ್ನ ಸ್ಟಿಲ್ ನಾನು 95 ರೂಪಾಯಿಗೆ ನನ್ನ ಸ್ಟಾಪ್ ಲಾಸ್ ಹಿಟ್ಟಾದರೂ ಕೂಡ ನಾನು ಕಳ್ಕೊಳ್ಳೋದು 2,500 ರೂಪಾಯಿ. ಸೊ ನಿಮ್ಮ ಲಿಮಿಟಲ್ಲೇ ಇತ್ತಾ? ಸೊ ಅದನ್ನು ಎಲ್ಲರೂ ಎಕ್ಸಸೈಸ್ ಮಾಡಬೇಕು. ಟ್ರೇಡಿಂಗ್ ವಿತೌಟ್ ಅ ಸ್ಟಾಪ್ ಲಾಸ್ ಇಸ್ ನಥಿಂಗ್ ಬಟ್ ಗ್ಯಾಂಬ್ಲಿಂಗ್. ಸ್ಟಾಪ್ ಲಾಸ್ ಈಸ್ ಯ ಲೈಫ್ ಜಾಕೆಟ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಂಥ ನೆಸೆಸಿಟಿನೇ ಇಲ್ಲ. ನಾನು ಸ್ಟಾಪ್ ಲಾಸ್ ಇಲ್ದೇ ಟ್ರೇಡ್ ಮಾಡ್ತೀನಿ ಅಂತ ಅಂದರೆ ಅದು ಆಲ್ಮೋಸ್ಟ್ ಗ್ಯಾಂಬ್ಲಿಂಗ್ ಲೆಕ್ಕಕ್ಕೆ ಬರುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟಾಪ್ ಲಾಸ್ ಅನ್ನೋದು ನಾವು ಏನು ಡಿಸೈಡ್ ಮಾಡಿರ್ತೀವಿ ಅದು ನಮ್ಮ ಮೈಂಡಲ್ಲಿ ಮಾತ್ರ ಇರೋದಲ್ಲ ಅಥವಾ ಟ್ರೇಡಿಂಗ್ ಚಾರ್ಟಲ್ಲಿ ಇರೋದಲ್ಲ, ನಮ್ಮ ಟ್ರೇಡಿಂಗ್ ಟರ್ಮಿನಲ್ ಕೂಡ ಅದಕ್ಕೆ ಆಗಿರಬೇಕು. ಅದು ಬಂದಾಗ ನೋಡೋಣ, ಅದು ಬಂದಾಗ ಹಾಕತ್ತೀನಿ ಅಂತ ನಾವು ಡಿಲೇ ಮಾಡಿದ್ರೆ ಸಮ್ಟೈಮ್ಸ್ ನೀವು ನೋಡಿರ್ಬೋದು ಎಕ್ಸ್ಟ್ರೀಮ್ ವಾಲ್ಯೂಮ್ ಬಂದುಬಿಡುತ್ತೆ ಮಾರ್ಕೆಟಲ್ಲ, ಪ್ರೈಸ್ ಕೂಡ ನಾವು ಹಾಕೋಷ್ಟು ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಸ್ಟಾಕ್ ಬಿಯಾಂಡ್ ಆ ಪಾಯಿಂಟ್ಸ್ ಬೀಳ್ತಾ ಹೋಗುತ್ತೆ. ಸೊ ಇವೆಲ್ಲ ನಾವು ಮಾಡುವಂಥದ್ದು ಫಂಡಮೆಂಟಲ್ ಮಿಸ್ಟೇಕ್ಸ್ ಇನ್ ಟ್ರೇಡಿಂಗ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ನಾಲೆಡ್ಜ್ ಬೆನಿಫಿಟ್ ತಂದಿದೆ ಅಂತ ಅನ್ಕೋತಾ ಆ ಅಪೇಕ್ಷೆಯಿಂದ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅನ್ನೋ ಭರವಸೆಯಿಂದ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಅರ್ನಿಂಗ್ಗಿಂತ ಮುಂಚೆ ಲರ್ನಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಲರ್ನಿಂಗ್ ಕಮ್ಸ್ ಬಿಫೋರ್ ಅರ್ನಿಂಗ್ ಅಂತ ಆ ಪಾಯಿಂಟ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಫಸ್ಟು ಟ್ರೇಡಿಂಗ್ ಕಾನ್ಸೆಪ್ಟ್ಸ್ನ ಥರೋ ಆಗಿ ಸ್ಟಡಿ ಮಾಡಿ, ಒಂದು ಮಾಕ್ ಟ್ರೇಡಿಂಗ್ ಅಂತ ಇರುತ್ತಲ್ಲ 5 to 6 months ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಥರೋ ಟ್ರೇಡರ್ಸ್ ಆಗಿ ಸಕ್ಸಸ್ಫುಲ್ ಆಗಿ ಅಂತ ವಿಶ್ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಿಂದಿನ 2 ಟೆಕ್ನಿಕಲ್ ಅನಾಲಿಸಿಸ್ ಸಂಚಿಕೆನ ತಾವೆಲ್ಲರೂ ಬಹಳ ಪ್ರೋತ್ಸಾಹನೆ ಕೊಟ್ಟಿದ್ದೀರಾ. ಇದೇ ರೀತಿ ವಿಸ್ತಾರ ಮನಿ ಪ್ಲಸ್ಸಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ಇದೇ ರೀತಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಚಾನಲ್ನ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.